ಸಿದ್ದರಾಮಯ್ಯ ಸಾಹೇಬರು ಜನಪರ 700 ಕೋಟಿ ಅವರ ಆಶೀರ್ವಾದ ಪಡೆದ ನಾಯಕರು ಯಾರಂದರೆ ಸಿದ್ದರಾಮಯ್ಯ ಸಾಹೇಬರು. ಅವರು ಇವತ್ತೇನೋ ಒಂದು ರಾಜೀನಾಮೆ ಸಲ್ಲಿಸಿದ್ದಾರೆ ಹೈಕಮಾಂಡ್ ಅವರ ಆದೇಶ ಮೇರೆಗೆ. ಈಗ ನೆಕ್ಸ್ಟು ಅದು ಒಂದು 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 ವಿಚಾರ ಏನಂದರೆ, ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಥರ ಲೀಡ್ರು ನಾವು ಯಾವತ್ತೂ ನೋಡೋಕ್ಕಾಗಲ್ಲ, ಇದು ಮುಂದೇನೂ ನೋಡೋಕ್ಕಾಗಲ್ಲ. ನಮಗೆಲ್ಲ ಸ್ವಲ್ಪ ಬೇಸರ ಆಗಿದ್ರು, ಆದರೆ ನೆಕ್ಸ್ಟು ಒಬ್ಬ ನಾಯಕರಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವರು ಯಾರೆಲ್ಲ ನಮ್ಮ ಡಿ.ಕೆ. ಸಾಹೇಬರು ಆದ್ರಿ, ಉಪಮುಖ್ಯಮಂತ್ರಿ ಆದ ಡಿ.ಕೆ. ಸಾಹೇಬರಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ, ಯುವಕರಿಗೆ ಒಂದು ದಾರಿ ಮಾಡಿಕೊಟ್ಟಿರೋದು, ಒಂದು ಆದೇಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಇದೆಲ್ಲರಿಗೂ ನಮ್ಮ ಪಕ್ಷದ ಎಲ್ಲ ಒಂದು ಕಾರ್ಯಕರ್ತರಿಗೂ ಇದೊಂದು ಸಮಾಧಾನ ತಂದಿದೆ. ಮತ್ತು ಇದೊಂದು ವಿಚಾರ ನಾವೆಲ್ಲ ಖುಷಿನೂ ತಂದಿದೆ ನಮಗೆ. ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು, ನಿಮಗೆಲ್ಲ ಗೊತ್ತಿದೆ, 99ರಲ್ಲಿ ಅವ್ರ ರಾಜಕೀಯ ಜೀವನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ತಂದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ ಕೂಡ 99ರಲ್ಲಿ ಗಾಂಧಿನಗರ ಕ್ಷೇತ್ರದ MLA ಆಗಿ ಆಯ್ಕೆಯಾಗಿ ಇವತ್ತು ಒಬ್ಬ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸಾಹೇಬರು ಕೆಲಸವನ್ನು ಮಾಡಿ, DCC ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ, ಮತ್ತು ರಾಜ್ಯದ ನಿಮಗೆಲ್ಲ ಗೊತ್ತಿದೆ, ರಾಜ್ಯದಲ್ಲಿ ದೊಡ್ಡ ಸ್ಥಾನ ಯಾವುದಂದರೆ ಪಕ್ಷದಲ್ಲಿ KPCC ಸ್ಥಾನವನ್ನು ಅಧ್ಯಕ್ಷರಾಗಿ ಆ ಸ್ಥಾನವನ್ನು 2 ವರ್ಷ ಪೂರ್ಣಗೊಳಿಸಿದ್ದಾರೆ. ಹೆಚ್ಚಾಗಿ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. 2 ಬಾರಿ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿರುವಾಗ ಅವರು ಏನೊಂದು ಅನ್ನಭಾಗ್ಯ ಸ್ಕೀಮು, ಆವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದರು, ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿದ್ದರು. ಆವಾಗ ಏನೊಂದು ಅನ್ನಭಾಗ್ಯ ಸ್ಕೀಮ್ ಕೊಟ್ಟರು, ಇಡೀ ರಾಜ್ಯ ಫುಲ್ಲು, ಇಡೀ ದೇಶದ ಫುಲ್ಲು ಅದೊಂದು ಸ್ಕೀಮ್ ಇವತ್ತು ಎಲ್ಲ ರಾಜ್ಯದಲ್ಲೂ ತಂದಿದ್ದಾರೆ. ಅದು ಮಾದರಿಯಾಗಿರೋದು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಸೊ ಯುವಕರ ಪರವಾಗಿ ಮತ್ತು ದಲಿತರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡೋ ಒಬ್ಬ ನಾಯಕರು ದಿನೇಶ್ ಗುಂಡೂರಾವ್ ಸಾಹೇಬರು. ಎಲ್ಲ ವರ್ಗದವ್ರಿಗೂ ಅವರು ಇಷ್ಟ ಆಗುತ್ತೆ ಅಂತ ನಾಯಕರು. ಅವ್ರ ಮೇಲೆ ಏನೊಂದು ಅಲಿಗೇಷನ್ ಇದ್ರೂ ಯಾರು ನೋಡೋಕ್ಕಾಗಿಲ್ಲ. ಅದೇ ಥರ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, AICC ಇನ್ಚಾರ್ಜ್ ಆಗಿ 3 ರಾಜ್ಯಕ್ಕೆ ಉಸ್ತುವಾರಿ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಅನುಭವನೂ ಇದೆ, ಮತ್ತು ಎಲ್ಲ ಥರನೂ ಅವ್ರಿಗೆ ರಾಜಕೀಯ ರೀತಿಯಲ್ಲಿ ಅವ್ರಿಗೆ ಇದೂ ಇದೆ, ಗೊತ್ತಿದೆ ಅವ್ರಿಗೆ. ಮತ್ತು ಅವ್ರಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಸ್ವಲ್ಪ ಕಾಂಗ್ರೆಸ್ ಬಲಪಡಿಸಿದ ಥರ ಆಗುತ್ತೆ.